ಇವತ್ತಿನ ಡಿನ್ನರ್ ಗೆಸ್ ಮಾಡಿ ಗೈಸ್ ಏನಿರ್ಬೋದು ಇದು ಅಂತ. ಸ್ಪೆಗೆಟಿ, ವಿಚ್ ಸ್ಪೆಗೆಟಿ ಅಂತ ಗೆಸ್ ಮಾಡಿ. ಇವೆರಡೇ ಇಂಗ್ರೀಡಿಯೆಂಟ್. ಫ್ಲವರ್ಸ್ಗಳು ಹಾಗೆ ನಾನು ಚಪ್ಪಲಿ ಹಾಕೊಂಡಲ್ಲೇ ಹೊಂಟೀನಿ. ಬ್ಲಾಗ್ ತೋರಿಸಿದ ತಕ್ಷಣ ಮಕ್ಕೆ ಅದೆಂಥದ ಪಿಲ್ಲ ಮುಚ್ಕೊಂತಾಳೆ ಅಷ್ಟೇ ಹೇಳ್ದು. ನಾನು ನಾಡ್ಕೊಳ್ಳೋದಷ್ಟೇ. ನನ್ನ ಕ್ಯಾಮ್ರಾ ಏನೋ ಡ್ಯಾಮೇಜ್ ಆಗಿಬಿಟ್ಟಿದೆ, ಸ್ವಲ್ಪ ಫೋಟೋಸ್ ಕ್ಲಾರಿಟಿ ಬರ್ತಾ ಇಲ್ಲ ಗೈಸ್. ಬನ್ನಿ ನಮ್ಮನೆ ಹೋಗೋಣ. ಅಯ್ಯೋ ಧೂಳಾಗ್ಬಿಟ್ಟಿದೆ. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಇಟ್ಸ್ ಎ ಡೇ ಇನ್ ಮೈ ಲೈಫ್ ವ್ಲಾಗ್. ಸುಮ್ಮನೆ ರ್ಯಾಂಡಮಾಗಿ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು, ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ ವಿತ್ ಬಿಸಿನೀರು. ಟೈಮ್ ಇವಾಗ 10:30 ಆಗಿದೆ. ನಾನು ಇವಾಗ ಎದ್ದು ಸ್ವಲ್ಪ ಹೊತ್ತು ಆಯಿತು. ಎದ್ದು ಇವಾಗ ಟೀ ಆ್ಯಂಡ್ ಬಿಸಿನೀರು ಕುಡಿತಿದ್ದೀನಿ. ಆ್ಯಂಡ್ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ತಿಂಡಿ ಉಪ್ಪಿಟ್ಟು ತಿಂದಾಗಿದೆ, ಇಷ್ಟು ಮಿಕ್ಕಿದೆ. ಆ್ಯಂಡ್ ಇವಾಗ ಇಲ್ಲಿ ನಮ್ಮಮ್ಮ ಬೇಳೆ ನೆನೆಸಿಟ್ಟಿದ್ದಾರೆ, ಪಾಲಕ್ಕಿದೆ. ಆ್ಯಂಡ್ ನನಗೆ ಬರೋದು ಒಂದೇ ಸಾರು ಮಾಡಬೇಕು. ಏನಾದರೂ ಸಾರು ಮಾಡು ಮಧ್ಯಾಹ್ನಕ್ಕೆ ಅಂದಂಗೆ ಮಾಡೋದು, ಅದು ಒಂದೇ ಸಾರು. ಅದು ಮತ್ತು ಟೊಮೆಟೊ ಪಪ್ಪು, ಅದು ಬಿಟ್ಟರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋದು, ಅದು ಬಿಟ್ಟರೆ ರಸಮ್ ಇಷ್ಟೇ ಬರೋದು ನನಗೆ. ಸೊ ಇವತ್ತು ಪಾಲಕ್ ಸಾರು ಮಾಡೋಣ ಮಧ್ಯಾಹ್ನ ಊಟಕ್ಕೆ. ಸೊ ಏನೇನು ಬೇಕು, ಇನ್ನೇನು ನಾನು ರೆಸಿಪಿಯಲ್ಲಿ ಏನು ತೋರ್ಸೋಕೆ ಹೋಗೋದು, ಆಲ್ರೆಡಿ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ. ಸೊ ಕುಕ್ಕರ್ ತೊಗೊಂಡು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ. ಬಿಸಿಲು ಫೈನಲಿ ಗೈಸ್, ಬಿಸಿಲು ಬಂದಿದೆ. ತಲೆ ಸ್ನಾನ ಮಾಡ್ಕೊಂಡು ನನಗೆ ಅದೇನೋ ಹೇರ್ ಡ್ರೈಯರಲ್ಲಿ ಒಣಗಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ಬಿಸಿಲಾಗಿ ಒಣಗಿಸ್ಕೊತಾ ಇದ್ದೀನಿ. ಲಿಟ್ರಲಿ ಒಂದು 20 ಡೇಸಿಂದ ಬಿಸಿಲು. ನಾನು ತಲೆ ಸ್ನಾನ ಮಾಡಿದಾಗಲೇ ಮೋಡ ಆಗೋದು, ಒಣಗಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಫೈನಲಿ ಬಂದಿದೆ, ಇದರಲ್ಲಿ ಒಣಗಿಸ್ಕೊಂಬಿಡೋಣ. ಹಬ್ಬ ಆಗಲೇ ಊಟ ಮಾಡಿ ನೀಟಾಗೆ ತಿಂದು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಮೇಲ್ಗಡೆ ಟೆರೆಸ್ ಮೇಲೆ ಬಿಸಿಲು ಕಾಯಿಸ್ಕೊಳ್ಳೋಕ್ಕೆ. ಇವಾಗ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ, ಬಿಕಾಸ್ ಕೇಕ್ ಕೊಟ್ಟೋಗೋಕ್ಕೆ. ನಮ್ಮಮ್ಮನ್ನ ಬಿಟ್ಟು ಇವಾಗ ಚಿಕ್ಕಮ್ಮನ ಮನೆಗೆ. ಯಾವುದು ಅಲ್ವಾ, ಚೆನ್ನಾಗಿ ಬಂದವು ಫ್ಲವರ್ಸ್ಗಳು. ಹಾಗೆ ನಾನು ಚಪ್ಪಲಿ ಹಾಕೊಂಡಲ್ಲೇ ಹೊಂಟೀನಿ. ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಸುಮ್ಮನೆ ರ್ಯಾಂಡಮ್. ನಾನು ನಮ್ಮಮ್ಮ ಹೊಸ ಚಪ್ಪಲಿ ತೊಗೊಂಡೈತೆ ಅಂತ ನಾನು ನಮ್ಮಮ್ಮನ ಚಪ್ಪಲಿ ಹಾಕೊಂಡು ಓಡಾಡ್ತೀನಿ. ಓಕೆ ಗೈಸ್, ಬನ್ನಿ ನಮ್ಮನೆ ಹೋಗೋಣ. ಅಯ್ಯೋ ಧೂಳಾಗ್ಬಿಟ್ಟಿದೆ. ಬಾಯ್ ಬಾಯ್. ಶುಭಕೋದು ಹೊರಟು ನಾವು ಹೊರಡ್ತಾ ಇದ್ದೀವಿ. ನನ್ನ ಫ್ರೆಂಡಿಂದು ಒಂದೇನೋ ಕೆಲಸ ಇತ್ತು, ಸೊ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಅದಕ್ಕೆ ಹೆಲ್ಪ್ ಮಾಡಿಬಿಟ್ಟು ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ, 5:30 ಆಗಿದೆ. ಸೊ ಇವಾಗ ಹೋಗಿ ಮುಖ ತೊಳ್ಕೊಂಡು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಟಿಪ್ಪುದಮ್ಮಂಗೆ ಹೋಗಬೇಕು. ಆ್ಯಂಡ್ ನಮ್ಮೂರು ಗಣಪತಿ ಪೆಂಡಲ್ಗೆ ಹೋಗೇ ಇಲ್ಲ ನಾನು. ಗಣಪತಿ ಹಬ್ಬಗೆ ಎಷ್ಟು 1 ತಿಂಗಳಾಗಿದೆ, ಪೆಂಡಲ್ಗೆ ಹೋಗಿಲ್ಲ. ಸೊ ಪೆಂಡಲ್ಗೆ ಹೋಗಬೇಕು ನಾನು. ಪೆಂಡಲ್ಗೆ ಹೋಗಿ ಹಂಗೆ ನಮ್ಮ ಅಮ್ಮನ ಕರ್ಕೊಂಡು ಮನೆಗೆ ಬರಬೇಕು. ಸೊ ಫಸ್ಟು ಟೀ ಕುಡಬೇಕು. ಸಂಜೆ ಆದರೆ ಏನಾದ್ರು ಕುಡ್ದಿಲ್ಲ ಅಂದರೆ ಆಗೋದೇ ಇಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗೋಣ. ಐ ಆಮ್ ಬ್ಯಾಕ್ ವಿತ್ ಮೈ ಬಟರ್ಫ್ಲೈ ಪ್ಯಾನಲ್. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಮೈ ಔಟ್ಫಿಟ್ ಆಫ್ ದ ಡೇ ಆ್ಯಂಡ್ ಲೆಟ್ಸ್ ಗೋ ಟು ಟಿಪ್ಪುದಮ್ಮ ಆ್ಯಂಡ್ ಗಣಪತಿ ಪೆಂಡಲ್ ಹೋಗಲೇಬೇಕು, ಯಾಕೆಂದರೆ ಹೋಗೇ ಇಲ್ಲ. ಲೆಟ್ಸ್ ಗೋ. ನೋಡಿ ಗೈಸ್, ನನ್ನ ತಂಗಿ ಬಂದು ನಾನು ಇಮಿಟೇಟ್ ಮಾಡ್ಕೊಂಡು ನಗ್ತಾಳೆ. ಅವಳ ತೋರಿಸಿದ ತಕ್ಷಣ ಮಕ್ಕೆ ಅದೆಂಥದ ಪಿಲ್ಲ ಮುಚ್ಕೊಂತಾಳೆ ಅಷ್ಟೇ ಹೇಳ್ದು. ನಾನು ನಾಡ್ಕೊಳ್ಳೋದಷ್ಟೇ. ಅಲ್ಲಿ ಅಲ್ಲಿ ನನ್ನ ತಂಗಿ ನಮ್ಮ ಮನೆ ಮೇಲೇ ಚಂದ್ರ ಇದೆ. ಆಟೋದವ್ರು ಹಿಂಗೆ ಸೌಂಡ್ ಹಾಕೊಂಡು ಹೋಗ್ತಾರೆ ನೋಡಿ, ತೋರಿಸ್ತೀನಿ ಹೆಂಗೆ ಹಾಕೊಂಡು ಹೋಗ್ತಾರೆ. ಸೊ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಟ್ ಐಫೋನು ಚೆನ್ನಾಗೇ ಹೋದಲ್ಲ. ಸಿ ವಿಡಿಯೋ ಮಾಡೋಕ್ಕೆ ಹೋದ್ರೆ ನೀಟಾಗಿದ್ದಾಗಲ್ಲ.
ಬಟ್ ಚಂದ, ತುಂಬ ಚೆನ್ನಾಗಿ ಕಾಣ್ತಿದೆ. ನಾವು ಹೋಗೋಣ ಬನ್ನಿ. ಎಲ್ದು ಹಂಗೆ ಕೈ ಮುಕ್ಕೊಂಬಿಡಿ ನಮ್ಮ ಟಿಪ್ಪುದಮ್ಮ ದೇವರಿಗೆ. ನಮ್ಮೋದು ಗ್ರಾಮ ದೇವತೆ ಟಿಪ್ಪುದಮ್ಮ. ಬನ್ನಿ ಇವಾಗ ಗಣಪತಿ ಪೆಂಡಾಲ್ಗೆ ಹೋಗೋಣ. ನಮ್ಮೂರು ಗಣಪತಿ ಪೆಂಡಾಲ್ ಮಿಂಚ್ತಾ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ. ಬನ್ನಿ ಹೋಗೋಣ ಒಳಗಡೆ. ಚಪ್ಪಲಿ ಇಲ್ಲೇ ಬಿಟ್ಬಿಡೋಣ. ನಮ್ಮೂರು ಗಣಪತಿ ಈ ವರ್ಷ ಗಣಪತಿ ಜಾತ್ರೆಗೆ ವೇಟಿಂಗ್. ಜನಗಳು ನೋಡಿ. ಓಕೆ ಗೈಸ್, ಇವಾಗ ಇಲ್ಲಿ ನಮ್ಮಮ್ಮ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ. ನಮ್ಮಮ್ಮ ಇನ್ನೂ ಅಂಗಡಿ ಬಾಗಿಲು ಮುಚ್ಚಿಲ್ಲ, ನಾನು ಆಗಲೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಸೊ ವೇಟಿಂಗ್. ಮೂನ್ ಸಕಾಲ ಕಾಣ್ತಿದೆ. ಕ್ಯಾಮ್ರಾದಲ್ಲಿ ತೆಗೆದ್ರೆ ನನ್ನ ಕ್ಯಾಮ್ರಾ ಏನೋ ಡ್ಯಾಮೇಜ್ ಆಗಿಬಿಟ್ಟಿದೆ. ಸ್ವಲ್ಪ ಫೋಟೋಸ್ ಕ್ಲಾರಿಟಿ ಬರ್ತಾ ಇಲ್ಲ. ಇವತ್ತಿನ ಡಿನ್ನರ್ ಗೆಸ್ ಮಾಡಿ ಗೈಸ್, ಏನಿರ್ಬೋದು ಇದು ಅಂತ. ಸ್ಪೆಗೆಟಿ, ವಿಚ್ ಸ್ಪೆಗೆಟಿ ಅಂತ ಗೆಸ್ ಮಾಡಿ. ಇವೆರಡೇ ಇಂಗ್ರೀಡಿಯೆಂಟ್ ಜೊತೆಗೆ ಚಿಲ್ಲಿ ಫ್ಲೇಕ್ಸ್, ಇಷ್ಟೇ ಇಂಗ್ರೀಡಿಯೆಂಟ್. ಏನಿರ್ಬೋದು ಗೆಸ್ ಮಾಡಿ, ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಗೈಸ್, ಮೇನ್ ಇಂಗ್ರೀಡಿಯೆಂಟ್ ಆಲಿವ್ ಆಯಿಲ್. ಇವಾಗ ಬೆಳ್ಳುಳ್ಳಿ ತೊಗೊಳ್ಳೋಣ, ಹಾಕ್ಕೊಳ್ಳೋಣ. ಆ್ಯಂಡ್ ಇವಾಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ನನಗೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಅಷ್ಟೇ. ಸ್ವಲ್ಪ ರೋಸ್ಟ್ ಆಗಲಿ ಇದೆಲ್ಲ. ಗೈಸ್, ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಪೆಪ್ಪರ್ ಹಾಕಬೇಕು. ಹಾಕಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ನೋಡ್ಕೊಂಡಿದ್ದೀನಿ ದೋಸ್ತ, ನಾನು ರೆಸಿಪಿ ನೋಡಿದೆ. 5 ರೆಕಾರ್ಡ್ ಆಗಿದೆ ಫಾರ್ ಮೈ ಯೂಟ್ಯೂಬ್. ಆ್ಯಂಡ್ ಅವರ್ ಈ ಸ್ಪೆಗೆಟಿ ನೇಮ್ ನನಗೆ ಗೊತ್ತಿಲ್ಲ. ಅಲಿಯೋ ಸ್ಪೆಗೆಟಿ. ಇದನ್ನು ಸ್ಪೆಲ್ ಮಾಡೋಕ್ಕೂ ಬರಲ್ಲ, ಬಟ್ ನನಗೆ ಈ ಸ್ಪೆಗೆಟಿ ಇಷ್ಟ. ಸೊ ಇಟ್ಸ್ ವೆರಿ ಚೆನ್ನಾಗಾಗಿದೆ. ಸ್ವಲ್ಪ ಸಿಮ್ಮಿಗಿಟ್ಟು ನೀರು ಹಾಕಿದ್ದೀನಿ. ಯಾವ ನೀರನ್ನೇ ಸ್ಪೆಗೆಟಿ ಮಾಡ್ಕೋಬೇಕಾದ್ರೆ ಹಾಕೊಂಡಿರ್ತೀವಲ್ಲ ಆ ನೀರು ಹಾಕ್ತೀನಿ. ಸೊ ಅದು ನೀಟಾಗಿ ಇದಾಗಲಿ, ಕುಕ್ ಆಗಲಿ ಅಂತ. ಸೊ ಇದಾದಮೇಲೆ ತಿನ್ನೋಣ. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಅರ್ಧಂಬರ್ಧ ನೋಡ್ಕೊಂಡು ಬಂದೆ ಮಲ್ಕೋಬೇಕು, ಟಯರ್ಡ್ ಆಗಿದೆ ಅಂತ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.